ನಮಸ್ಕಾರ ವೀಕ್ಷಕರೇ, ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ದಿನ ಸಮಯ ಮತ್ತು ಮನಸ್ಸು ಅಥವಾ ಸಮಯ ಎಂಬುದು ಎಷ್ಟು ಅಮೂಲ್ಯವಾದದ್ದು ಅಂದರೆ ನಮ್ಮನ್ನು ನಾವು ಅವಲೋಕನ ಮಾಡ್ಕೊಳ್ಳೋಕ್ಕೂ ಸಮಯ ಇರಲ್ಲ, ಏನೇ ಒಂದು ಕೆಲಸ ಕಾರ್ಯ ಮಾಡಬೇಕೊಂದು ಸಮಯ ಇರಲ್ಲ, ಅಷ್ಟು ಅಭಾವವಾಗಿದೆ. ಆ ಸಮಯ ಹೇಗೆ ನಾವು ಸಮಯವನ್ನು ಉಳಿಸ್ಕೊಳ್ಬೇಕು, ಯಾವ ರೀತಿ ಮೇಂಟೈನ್ ಮಾಡ್ಕೊತಾ ಬರಬೇಕು, ಈ ಸಮಯ ಅಂದರೆ ಹೇಗೆ, ಅದರ ಬಗ್ಗೆ ತಿಳುವಳಿಕೆಯನ್ನು ಕೊಡಲಿಕ್ಕಾಗಿ ನಮ್ಮೊಂದಿಗಿದ್ದಾರೆ ರೂಪಕ್ಕನವರೇ ನಮಸ್ಕಾರ. ರೂಪಕ್ಕನವರೇ, ಈಗ ಈ ಸಮಯ ಎಂಬುದಿದೆಯಲ್ಲ ಬಹಳ ಕಷ್ಟ. ಪ್ರತಿಯೊಬ್ಬರಲ್ಲೂ ಏನಾದರೂ ಒಂದು ವಿಷಯ ಕೇಳಿ ಅಯ್ಯೋ ನನಗೆ ಟೈಮೇ ಇಲ್ಲ, ಇಲ್ಲಾಂದರೆ ಮಾಡ್ತಾಯಿದ್ದೆ ಅಂತಾರೆ. ಅಥವಾ ಎಲ್ಲಾದರೂ ಒಂದು ಸತ್ಸಂಗಕ್ಕಾಗಲಿ ಕ್ಲಾಸ್ಗಳಿಗಾಗಲಿ ಬರಬೇಕಂದ್ರೆ ಟೈಮೇ ಇಲ್ಲ, ಮನೆಯಲ್ಲೇ ಎಲ್ಲ ಸರಿ ಹೋಗುತ್ತೆ ಅಂತಾರೆ. ಈ ಥರ ಒಂದು ಸಮಯದ ಅಭಾವ ಬಹಳ ಇದೆ. ಈ ಇರುವ ಸಮಯದಲ್ಲೇ ನಾವು ಹೇಗೆ ಸಮಯವನ್ನು ಉಳಿಸ್ಕೊಳ್ಬೋದು, ಇದರ ಬಗ್ಗೆ ವಿಷಯಗಳನ್ನು ತಿಳಿಸ್ಕೊಡಿ. ಇವತ್ತಿನ ಬಹಳ ಸುಂದರವಾದಂತಹ ವಿಷಯ ಮನಸ್ಸು ಮತ್ತು ಸಮಯ ಅಂತರ ಬಗ್ಗೆ ವಿಷಯ ಕೇಳ್ತಾ ಇದ್ದೀರಾ. ಸಮಯ ಎನ್ನುವಂಥದ್ದು ನಿರಂತರವಾಗಿ ನಡೀತಾ ಇರುವಂತಹ ಒಂದು ಕ್ರಿಯೆ. ಸಮಯ ಪ್ರತಿಯೊಂದು ವ್ಯಕ್ತಿಗೂ ಸಹ ಎಷ್ಟು ಸಿಕ್ಕಿದೆ ಅಂತಂದರೆ ಸರಾಸರಿಯಾಗಿ ಪ್ರತಿಯೊಬ್ಬರಿಗೂ ಸಿಕ್ಕಿರುವಂಥ ಸಮಯ ಸಮಾನವಾಗಿದೆ. ಆದರೆ ಇಲ್ಲಿ ಬಹಳ ವಿಶೇಷವಾದಂತಹ ಮಾತಂತಂದರೆ ಸಮಯವನ್ನು ನಿಯಂತ್ರಣ ಮಾಡುವಂಥದ್ದಲ್ಲ, ಸಮಯ ನಮಗೆ ಹೆಚ್ಚು ಕಡಿಮೆ ಸಿಕ್ಕಿದೆ ಅನ್ನುವಂಥ ಮಾತು ಸರಿ ಅನಿಸೋದಿಲ್ಲ. ಆದರೆ ಸಮಯ ನಿರಂತರವಾಗಿ ಚಲಿಸುತ್ತಿರುವಂತಹ ಒಂದು ಗಾಡಿ ಅಥವಾ ಬಂಡಿ ಅನ್ಬೋದು. ಇದು ಯಾರಿಗೂ ನಿಲ್ಲುವುದಿಲ್ಲ, ಯಾರಿಗೂ ಹೆಚ್ಚು ಸಿಗುವುದಿಲ್ಲ, ಯಾರಿಗೂ ಕಡಿಮೆನೂ ಸಿಗುವುದಿಲ್ಲ. ಆದ್ದರಿಂದ ಸಮಯ ಎನ್ನುವಂಥದ್ದು ನಿರಂತರವಾಗಿ ಒಂದು ಮೂಮೆಂಟ್ ಆಫ್ ಎನರ್ಜಿ ಅಂತ ಹೇಳ್ಬೋದು. ಆದರೆ ಈ ಒಂದು ಸಮಯದ ಮೇಲೆ ನಾವು ನಿಯಂತ್ರಣ ಪಡಿಬೇಕು ಅಂತ ಹೇಳಬೇಕಾದಾಗ ಸಮಯವನ್ನು ನಿಯಂತ್ರಣ ಮಾಡುವಂಥದ್ದು ಸರಿಯಲ್ಲ. ಸಮಯವನ್ನು ನಿಯಂತ್ರಣ ಮಾಡೋದು ಅಂದರೆ ಸ್ವಯಂವನ್ನು ನಾವು ನಿಯಂತ್ರಣ ಮಾಡಿಕೊಳ್ಬೇಕು. ಅಂದರೆ ಅರ್ಥ, ನನಗೆ ಎಷ್ಟು ಸಮಯ ಸಿಕ್ಕಿದೆ ಆ ಸಮಯದಲ್ಲಿ ನಾನು ಯಾವ ಕಾರ್ಯವನ್ನು ಮಾಡಬೇಕು ಎನ್ನುವಂಥ ನಿರ್ದಿಷ್ಟವಾದಂತಹ ಒಂದು ನಿರ್ಣಯವನ್ನು ತಗೋಬೇಕು. ಅದರಲ್ಲಿ ನನಗೆ ಯೋಜನೆ ಇರಬೇಕು. ಅಂದರೆ ಈಗ ಮನಸ್ಸು ಮತ್ತು ಸಮಯವನ್ನು ಯಾತಕ್ಕೆ ಇಲ್ಲಿ ಒಟ್ಟಿಗೆ ನಾವು ಹೇಳೋಕ್ಕೆ ಬಯಸ್ತಿದ್ದೀವಿ ಅಂದರೆ ಸಮಯವನ್ನು ನಿಯಂತ್ರಣ ಮಾಡಲಿಕ್ಕೆ ನನಗೆ ಮನಸ್ಸಿನ ಮೇಲೆ ನಿಯಂತ್ರಣ ಬೇಕು.
ಬಹಳ ಸತಿ ನೋಡಿ, ಸಮಯ ಎಲ್ಲರಿಗೂ ಬೇಕಾದಷ್ಟು ಸಿಕ್ಕಿರುತ್ತೆ, ಆದರೆ ಮನಸ್ಸು ಮಾಡ್ತಾ ಇಲ್ಲ ಅಷ್ಟೇ. ಎಲ್ಲಿ ಇಂಟ್ರೆಸ್ಟ್ ಇಲ್ವೋ ಅಲ್ಲಿ ಹೇಳ್ತೀವಿ ನಂಗೆ ಸಮಯ ಇಲ್ಲ ಅಂತ ಹೇಳ್ಬಿಡ್ತೀವಿ, ಅಷ್ಟೇ ಅಲ್ವಾ? ಆದರೆ ವಾಸ್ತವಿಕವಾಗಿ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತೀವಿ. ಎಷ್ಟು ಇವಾಗ ನೋಡಿ ಇಂಗ್ಲೀಷನ್ನು ಹೇಳ್ತಾರೆ, ಇಫ್ ಯು ವಾಂಟ್ ಟು ಗೆಟ್ ದ ಥಿಂಗ್ಸ್ ಡನ್ ಯು ಗಿವ್ ಟು ದ ಬಿಸಿಯೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್ ಅಂತಾರೆ. ನಿಮಗೇನಾದರೂ ಕೆಲಸ ಬೇಗ ಆಗಬೇಕು ಅಂದರೆ ತುಂಬ ಬ್ಯುಸಿಯಾಗಿರುವಂಥ ವ್ಯಕ್ತಿಗೆ ನೀವು ಕೆಲಸ ಕೊಡಿ, ಅವನು ಬೇಗ ಮಾಡಿಕೊಡ್ತಾನೆ. ಆಲಸ್ಯಾಗಿರುವಂಥ ವ್ಯಕ್ತಿ, ಯಾವುದೇ ರೀತಿಯ ಒಂದು ಕ್ರಿಯೇಟಿವಿಟಿ ಇಲ್ಲದೇ ಇರುವಂಥ ವ್ಯಕ್ತಿಗೆ ಹೇಳಿದಾಗ ಅವನು ಇವತ್ತಿಲ್ಲ, ನಾಳೆ ಇಲ್ಲ, ನಾಡಿದ್ದು ಅಂತ ಮುಂದೂಡ್ತಾನೆ. ಸೊ ಅಲ್ಲಿ ಮನುಷ್ಯನಿಗೆ ತನ್ನ ಮೇಲೆ ಹತೋಟಿ ಇಲ್ಲದೇ ಇರಬೇಕಾದ್ರೆ, ಯಾವ ಸಮಯದಲ್ಲಿ ನಾವು ಏನು ಮಾಡಬೇಕು ಅನ್ನುವಂಥ ನಿರ್ದಿಷ್ಟ ಯೋಜನೆ ಮಾಡಿಕೊಳ್ಳದೇ ಇದ್ದಾಗ ಆ ವ್ಯಕ್ತಿಗೆ ಸಮಯ ಅನ್ನೋದು ಹೋಗ್ತಾ ಇರ್ತದೆ, ಆದರೆ ಅವನಿಗೆ ಮಾತ್ರ ಅದರ ಒಂದು ಸದುಪಯೋಗ ಮಾಡುವಂತಹ ಒಂದು ಶಕ್ತಿ ಇರಲಿಕ್ಕಿಲ್ಲ. ಆದ್ದರಿಂದ ಸಮಯ ಎನ್ನುವಂಥದ್ದು ಜೀವನ ಅಂದ್ರೆ ಸಮಯ. ಜೀವನ ನೋಡಿ ಬಹಳ ಸತಿ ಜನ ಏನು ಹೇಳ್ತಾರೆ, ಅಯ್ಯೋ ನಮ್ಮದು ಜೀವನ ಎಲ್ಲ ಹೀಗೇ ಕಳೆದೋಯ್ತು ಅಂದರೆ ಅರ್ಥ ಏನು? ನನಗೆ ಭಗವಂತ ಸಮಯ ಕೊಟ್ಟಿದ್ದ, ಆ ಸಮಯವನ್ನು ನಾನು ಯಾವುದೇ ರೀತಿಯ ಒಂದು ಕ್ರಿಯಾತ್ಮಕವಾದಂಥ ಕಾರ್ಯವನ್ನು ನಾನು ಮಾಡಲೇ ಇಲ್ಲ. ಸೊ ಅವಾಗೇನು ಅನಿಸುತ್ತೆ, ನನ್ನ ಜೀವನ ಎಲ್ಲ ಹಾಳಾಯಿತು, ನಂದು ಹೀಗೆ ವ್ಯರ್ಥವಾಯಿತು ಅನ್ನುವಂಥ ಆಭಾಸವಾಗುತ್ತೆ. ಆದ್ದರಿಂದ ಸಮಯವನ್ನು ನಾವು ಸದುಪಯೋಗ ಮಾಡಿಕೊಳ್ಳೋದು ಅಥವಾ ಶ್ರೇಷ್ಠವಾಗಿ ಉಪಯೋಗಿಸೋದು ಅಂತಂದರೆ ನಮ್ಮ ಜೀವನದಲ್ಲಿ ಶ್ರೇಷ್ಠ ಕಾರ್ಯಕ್ಕೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದು. ಆದ್ದರಿಂದ ಸಮಯ ಯಾರಿಗೂ ನಿಲ್ಲೋದಿಲ್ಲ, ಸಮಯ ಯಾರಿಗೂ ಹೆಚ್ಚು ಕಡಿಮೆ ಸಿಗೋದಿಲ್ಲ, ಸಮಯ ಯಾರ ಜೊತೆಯೂ ಸ್ನೇಹನೂ ಇಟ್ಕೊಳ್ಳೋದಿಲ್ಲ, ಯಾರ ಜೊತೆ ದ್ವೇಷನೂ ಮಾಡೋದಿಲ್ಲ. ಆದ್ದರಿಂದ ದ್ವೇಷ ಇದ್ದರೆ ನನಗೆ ನಾನು ಸಮಯ ಕಡಿಮೆ ಕೊಡ್ತೀನಿ, ನಿನ್ನ ಜೊತೆ ಸ್ನೇಹ ಇದೆ ಅದಕ್ಕೆ ನಿನಗೆ ಸಮಯ ಜಾಸ್ತಿ ಕೊಡ್ತೀನಿ, ಇದೂ ಸಮಯಕ್ಕೆ ಯಾವ ಸೀಮೆ ಇಲ್ಲ. ಹೇಗೆ ಸೂರ್ಯನ ಕಿರಣಗಳು ಇಡೀ ಜಗತ್ತಿಗೆ ಸಮಾನವಾಗಿ ಸಿಗುತ್ತೋ ಹಾಗೆ ಸಮಯವೂ ಸಹ ಪ್ರತಿಯೊಂದು ವ್ಯಕ್ತಿಗೆ ಸಮಾನವಾಗಿ ಸಿಕ್ಕಿದೆ. ಬುದ್ಧಿವಂತ ವ್ಯಕ್ತಿ ಸಮಯದ ಮಹತ್ವವನ್ನು ತಿಳ್ಕೊಳ್ತಾನೆ. ನನ್ನ ಜೀವನದ ಪ್ರತಿ ಕ್ಷಣ, ಪ್ರತಿ ಸೆಕೆಂಡು, ಪ್ರತಿ ನಿಮಿಷ, ಪ್ರತಿಯೊಂದು ದಿನ ಅಮೂಲ್ಯವಾದಂಥದ್ದು. ಮತ್ತೊಂದು ವಿಶೇಷವಾದ ಮಾತು, ಸಮಯ ಒಂದು ಗಳಿಗೆ ಕಳೆದೋಯ್ತು ಅಂತಂದರೆ ಪುನಃ ಅದು ನಮಗೆ ಸಿಗಲಾರದು. ಈಗ ತಿಳ್ಕೊಳ್ಳಿ, ಒಂದು ಪೆನ್ ಇದೆ, ಪೆನ್ ಕಳೆದೋಯ್ತು, ನಾನು ಇನ್ನೊಂದು ಪೆನ್ ಕೊಂಡ್ಕೊಳ್ಬೋದು, ಆದರೆ ಸಮಯವನ್ನು ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪ್ರತಿಯೊಂದು ಕ್ಷಣ ತಮ್ಮ ಜೀವನದ ಜೊತೆಯಲ್ಲಿ ಈ ಸಮಯ ಎನ್ನುವಂಥ ಅಮೂಲ್ಯವಾದಂತಹ ಒಂದು ಖಜಾನೆ ಅಂತ ಹೇಳಿದರೆ ತಪ್ಪಾಗಲಾರದು. ಟೈಮ್ ಈಸ್ ಎ ವ್ಯಾಲ್ಯೂಬಲ್ ಟ್ರೆಷರ್ ಅಂತ ಹೇಳಬೇಕು. ಯಾವ ವ್ಯಕ್ತಿಗೆ ತನ್ನ ಜೀವನದಲ್ಲಿ ಒಂದು ಸುಂದರವಾದ ಲಕ್ಷ್ಯ ಇಲ್ಲ, ತನ್ನಲ್ಲಿರುವಂಥ ವಿಶೇಷತೆಯನ್ನು ಸುಂದರ ಕಾರ್ಯಕ್ಕೆ ಬಳಸುವಂತಹ ಒಂದು ಗುರಿ ಇಲ್ಲ, ಅಂತಹ ವ್ಯಕ್ತಿ ತನ್ನ ಜೀವನವನ್ನು ಒಂದು ಸಾಧಾರಣವಾಗಿ ವ್ಯಯ ಮಾಡ್ತಾನೆ. ಊಟ ಮಾಡೋದು, ಮಲಕ್ಕೊಳ್ಳೋದು, ಎದ್ದೇಳೋದು ಇದು ಪಶು ಪಕ್ಷಿ ಪ್ರಾಣಿಗಳು ಮಾಡ್ತವೆ. ಆದರೆ ಮನುಷ್ಯನ ಜೀವನದಲ್ಲಿ ಸಮಯಕ್ಕೆ ಯಾಕೆ ಬೆಲೆ ಇದೆ ಅಂತಂದರೆ ಅವನು ಚಿಂತನಾ ಶಕ್ತಿ ಇರುವಂಥವನು, ಬುದ್ಧಿಶಕ್ತಿ ಇರುವಂಥವನು, ಕ್ರಿಯಾತ್ಮಕ ಶಕ್ತಿ ಇರುವಂಥವನು. ಅವನಿಗೆ ಒಳ್ಳೆಯದು ತಪ್ಪು ಎನ್ನುವಂತಹ ಒಂದು ಪರಿಶೀಲನೆ ಮಾಡುವಂಥ ಶಕ್ತಿ ಉಂಟು. ಹಾಗಾಗಿ ತನ್ನ ಸಮಯವನ್ನು ಎಲ್ಲಿ, ಯಾರ ಜೊತೆ, ಎಷ್ಟು, ಹೇಗೆ ನಾನು ಉಪಯೋಗ ಮಾಡಿಕೊಳ್ಬೇಕು, ಇಂತಹ ಒಂದು ನಿರ್ದಿಷ್ಟ ಯೋಜನೆ ಮಾಡಿದಾಗ ನಮ್ಮ ಮನಸ್ಸಿನ ಚಿಂತನೆಗೂ ಸಮಯದ ಒಂದು ಬೆಲೆಗೂ ನಮಗೆ ನಿಕಟವಾದ ಸಂಬಂಧ ಇದೆ ಅಂತ ಗೊತ್ತಾಗುತ್ತೆ. ಯಾವ ವ್ಯಕ್ತಿಗೆ ನಿರ್ದಿಷ್ಟ ಗುರಿನೇ ಇಲ್ಲ, ಅವನಿಗೆ ಸಮಯ ಹೇಗೆ ಕಳೆಯೋದು ಅಂತ ಯೋಚನೆ ಆಗುತ್ತೆ. ಸಮ್ಟೈಮ್ಸ್ ಹೀಗೆ ಹೇಳ್ತಾರಲ್ಲ, ಹೌ ಟು ಕಿಲ್ ಟೈಮ್ ಅಂತಾರೆ. ಅಂದರೆ ಈ ಸಮಯವನ್ನು ಹೇಗೆ ನಷ್ಟ ಮಾಡೋದು ಅಂದರೆ ಅವ್ರಿಗೆ ಸಮಯ ಎಷ್ಟೊಂದಿದೆ ಅಂದರೆ ಏನು ಮಾಡಬೇಕಂತ ಗೊತ್ತಿಲ್ಲ. ಅದೇ ಯಾವ ವ್ಯಕ್ತಿಗೆ ಶ್ರೇಷ್ಠ ಗುರಿ ಇರ್ತದೆ, ಅವನಿಗೆ ಜೀವನದ ಉದ್ದ ತನ್ನ ಸಮಯ ಇನ್ನಷ್ಟು ಭಗವಂತ ನನಗೆ ಆಯುಷ್ ಕೊಟ್ಟಿದ್ರೆ ಒಳ್ಳೆಯದು, ಇನ್ನಷ್ಟು ಸಮಯ 24 ಗಂಟೆ ಅಲ್ಲ, ಇನ್ನೂ 34 ಗಂಟೆ ಕೊಟ್ಟರೂ ಸಾಲಲ್ದಲ್ಲ ಅಂತ ಆ ರೀತಿ ವಿಚಾರ ಬರುತ್ತೆ. ಹಾಗಾಗಿ ಆತ್ಮೀಯರೇ, ಸಮಯ ಅನ್ನೋದು ಜೀವನದ ಅಮೂಲ್ಯವಾದಂತಹ ಒಂದು ಖಜಾನೆ. ಇದನ್ನು ನಾವು ಸದುಪಯೋಗ ಮಾಡಲಿಕ್ಕೆ ನಮ್ಮ ಮನಸ್ಸಿನಲ್ಲಿ ಮೊದಲು ಯೋಜನೆ ಮಾಡ್ಕೋಬೇಕು. ಮನಸ್ಸಿನಲ್ಲಿ ಯೋಜನೆ ಮಾಡ್ಕೊಂಡಿಲ್ಲ ಅಂದರೆ ನೋ ಪ್ಲ್ಯಾನಿಂಗ್ ಅಂತಂದಾಗ ಯಾವುದೇ ಒಂದು ಕಾರ್ಯವನ್ನು ಸುಸಜ್ಜಿತವಾಗಿ ಮಾಡಲಿಕ್ಕೆ ನಾವು ಅಸಮರ್ಥರಾಗ್ತೇವೆ. ಯಾವಾಗ ಕಾರ್ಯವನ್ನು ಸುಸಜ್ಜಿತವಾಗಿ ಮಾಡಲಿಕ್ಕಾಗೋದಿಲ್ಲ ಆಗ ಜೀವನದಲ್ಲಿ ಒಂದು ರೀತಿಯಾದಂತಹ ಡಿಸಪಾಯಿಂಟ್ಮೆಂಟ್ಸ್ ಆಗುತ್ತೆ. ನಾನು ಪ್ರಯತ್ನ ಮಾಡಿದೆ ಆದರೆ ಮಾಡಲಿಕ್ಕಾಗಲ್ಲ, ಮಾಡಿದ್ರಿ ಆದರೆ ಯಾವಾಗ ಮಾಡಿದ್ರಿ, ಸಮಯಕ್ಕೆ ಅನುಗುಣವಾಗಿ ಮಾಡಿದ್ರಾ, ಸಮಯಕ್ಕೆ ಮೊದಲೇ ಮಾಡಿಬಿಟ್ರಾ, ಸಮಯ ಕಳೆದು ಹೋದ ಮೇಲೆ ಮಾಡಿದ್ರಾ, ಇದು ಬಹಳ ಮುಖ್ಯವಾದಂಥ ಮಾತು. ಈಗ ಉದಾಹರಣೆಗೆ ಒಂದು ವ್ಯಕ್ತಿ ನಿಮ್ಮ ಹತ್ರ ಬಂದು ಮಾತಾಡ್ತಾರೆ, ಏನೋ ಕಷ್ಟ ಹೇಳುತ್ತಾರೆ, ಏನೋ ಸಹಾಯ ಬೇಕು ಅಂತಾರೆ. ಆ ಸಮಯದಲ್ಲಿ ನಿಮ್ಮ ಹತ್ರ ಇರುವಂಥದ್ದೇ ಸಹಾಯ ಮಾಡಿ. ಆ ಸಮಯಕ್ಕೆ ಬೆಲೆ ಇದೆ. ಆ ಸಮಯದಲ್ಲಿ ನೀವು ಅವ್ರಿಗೇನೂ ಪ್ರತ್ಯುತ್ತರ ಕೊಟ್ಟಿಲ್ಲ, ಸಹಾನುಭೂತಿ ತೋರಿಸಿಲ್ಲ,
ಅಥವಾ ಸಹಯೋಗನೂ ಕೊಟ್ಟಿಲ್ಲ. ಆದರೆ ಆ ಸಮಯ ಕಳೆದ ನಂತರ ಆ ವ್ಯಕ್ತಿಯನ್ನು ಮತ್ತೆ ಕರೆದು ಈಗ ನಾನು ಸಹಾಯ ಮಾಡ್ತೀನಿ ತಗೊಳ್ಳಿ ಅಂತ ಹೇಳ್ಬೋದು. ಆದರೆ ಆಗ ಅವನಿಗೆ ಅವಶ್ಯಕತೆ ಇಲ್ಲದೇ ಇರ್ಬೋದು. ಅದೇ ವ್ಯಕ್ತಿಗೆ ಸಮಯಕ್ಕೆ ಯಾವಾಗಾದ್ರೂ ಸಹಯೋಗ ಕೊಡ್ತಾರೆ ಅಂದ್ಕೊಳ್ಳಿ, ಅದು ಜೀವನದ ಉದ್ದ ಅವನು ನೆನಪು ಮಾಡ್ಕೊಳ್ತಾನೆ. ಅಯ್ಯೋ ಆ ಸಮಯದಲ್ಲಿ ನನಗೆ ಇವರು ಸಹಯೋಗ ಕೊಟ್ಟರು. ಆ ಸಮಯಕ್ಕೆ ನೋಡಿ ಬೆಲೆ ಅಂದರೆ ಏನು, ವ್ಯಾಲ್ಯೂ ಆಫ್ ಟೈಮ್ ವಿತ್ ದ ಸಿಚುವೇಶನ್. ಸೊ ಮನಸ್ಸಿನಲ್ಲಿ ನಮಗೆ ಚಿಂತನೆಗೂ ಸಮಯಕ್ಕೂ ಹೇಗೆ ನಿಕಟವಾದ ಸಂಬಂಧ ಇದೆ ಅಂದರೆ, ಸಮಯದ ಬೆಲೆಯನ್ನು ಅರಿತಾಗ ಮನಸ್ಸಿನ ಚಿಂತನೆಯನ್ನು ನಾವು ಅದಕ್ಕೆ ಅನುಗುಣವಾಗಿ ನಾವು ಹೋಲಿಸಬೇಕಾಗತ್ತೆ ಅಥವಾ ತೊಡಗಿಸ್ಕೊಳ್ಬೇಕಾಗತ್ತೆ. ಆದ್ದರಿಂದ ಯಾವುದೇ ಕಾರ್ಯ ಸಮಯಕ್ಕೆ ಮೊದಲೇ ಮಾಡಿದ್ರೂ ಅದರಿಂದ ಸರಿಯಾದಂಥ ಫಲ ಸಿಗಲ್ಲ. ಸಮಯ ನಷ್ಟ ಆದಮೇಲೆ ಆ ನಂತರ ನಾವು ಮಾಡ್ತೀವಿ ಅಂದ್ಕೊಳ್ಳಿ, ಅದರಿಂದನೂ ಪ್ರಾಪ್ತಿ ಇಲ್ಲ. ಉದಾಹರಣೆಗೆ ಪ್ರಕೃತಿಯಲ್ಲಿ ಒಂದು ಮಾವಿನಕಾಯಿ ಬೀಜ ಹಾಕ್ತೀವಿ ಅಂದ್ಕೊಳ್ಳಿ, ಗಿಡ ಬೆಳೆಯುತ್ತೆ, ಹಣ್ಣು ಬಿಡುತ್ತೆ. ಹಣ್ಣು ಬಿಟ್ಟಾಗ ಎಲ್ಲರಿಗೂ ಬಹಳ ಇಷ್ಟ ಆಗುತ್ತೆ, ಓ ಮಾವಿನಕಾಯಿ ಹಣ್ಣು ಬಿಟ್ಟಿದೆ, ಕಾಯಿ ಬಿಟ್ಟಿದೆ ಅಂತ. ನೋಡಿ, ವಾಸ್ತವಿಕವಾಗಿ ಪ್ರಕೃತಿಯ ಧರ್ಮ ಏನು, ಯಾವುದೇ ಹಣ್ಣು ಬಿಡುತ್ತೆ ಅದು ಮರದಲ್ಲೇ ಚೆನ್ನಾಗಿ ಹಣ್ಣಾಗಿ ಅದಕ್ಕೆ ಒಂದು ಬಣ್ಣ ಬರಬೇಕು, ಆ ನಂತರ ನೀವು ತಿನ್ನಬೇಕು. ಒಂದು ವೇಳೆ ಆಸೆಯಾಗಿ ಅದು ಹಣ್ಣಾಗ್ಲಿಕ್ಕೆ ಮೊದಲೇ ನಾನು ತಿಂದ್ಬಿಡ್ತೀನಿ ಅಂದ್ಕೊಳ್ಳಿ, ಆವಾಗ ಅದರಲ್ಲಿ ಕಸಿ ಇರ್ತದೆ, ಆ ಹಾಲು ಬರ್ತದಲ್ಲ, ಅದು ಬಾಯಲ್ಲೆಲ್ಲ ಉಣ್ಣಾಗ್ಬಿಡ್ತದೆ ಅಲ್ವೇ. ನೋಡಿ, ಇದು ಮನುಷ್ಯ ಸಮಯಕ್ಕೆ ತಕ್ಕಂತೆ ಪ್ರಕೃತಿಯ ಜೊತೆಗೆ ಅವನು ತನ್ನ ಕರ್ಮವನ್ನು ಮಾಡಬೇಕು. ಹಾಗೆ ನಿಮ್ಮ ಹತ್ರ ಫಲವತ್ತಾದ ಬೀಜ ಇದೆ ನಿಜನೇ, ಆದರೆ ಆ ಫಲವತ್ತಾದ ಬೀಜವನ್ನು ಹೊಲದಲ್ಲಿ ಚೆಲ್ಲಬೇಕಾದರೆ ಅದಕ್ಕೂ ಒಂದು ಸಮಯದ ನಿಗದಿ ಉಂಟು. ಸಮಯಕ್ಕೆ ಮೊದಲೇ ಬಲೆ ನಿಮ್ಮ ಹತ್ರ ಫಲವತ್ತಾದ ಬೀಜ ಇದೆ ಅದಕ್ಕೆ ಇವಾಗಲೇ ಚೆಲ್ಬಿಡ್ತೀನಿ ಚೆನ್ನಾಗಿ ಬೆಳೆ ಬಂದುಬಿಡಲಿ ಅಂದರೆ ಸಾಧ್ಯ ಇಲ್ಲ. ಹಾಗೆ ನಮ್ಮ ಮನಸ್ಸಿನ ಚಿಂತನೆಯೂ ಸಮಯೋಚಿತವಾಗಿ ಯಾವ ಪರಿಸ್ಥಿತಿಯಲ್ಲಿ ಎಂತಹ ವಿಚಾರಗಳಿಂದ ನನ್ನ ಸಮಯವನ್ನು ಸದುಪಯೋಗ ಮಾಡಬೇಕನ್ನೋದು ನನ್ನಲ್ಲಿ ಚಿಂತನೆ ಮಾಡುವಂತಹ ಒಂದು ಅಭ್ಯಾಸ ಮಾಡಿಕೊಳ್ಬೇಕು. ಅಕ್ಕವ್ರೆ, ಈಗ ಹಲವು ಬಾರಿ ಏನಾಗುತ್ತೆ ಅಂದರೆ ಸಮಯದ ಒತ್ತಡದಿಂದ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಡ್ತಾರೆ. ಅದರಿಂದ ಹೇಗೆ ಪಾರಾಗೋದು? ಸಮಯದ ಒತ್ತಡ ಅಂತ ಹೇಳಲಿಕ್ಕೆ ಬದಲು ನಮ್ಮ ಕಾರ್ಯದ ಒತ್ತಡ ಅಂತ ಹೇಳಿದ್ರೆ ಸರಿ ಅನಿಸುತ್ತೆ. ಯಾಕೆ ಅಂತಂದರೆ ನೋಡಿ, ಮನುಷ್ಯರಿಗೆ ಒತ್ತಡ ಜಾಸ್ತಿ ಆದಾಗ ಅವನು ಜಾಸ್ತಿ ಚಿಂತೆ ಮಾಡ್ತಾನೆ, ಈ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು. ಇನ್ನೊಂದು ಏನಂತಂದರೆ, ಬಹಳ ಸತಿ ನೋಡಿ ನಮ್ಮಲ್ಲಿ ಶಕ್ತಿ ಇದೆ ಮಾಡಲಿಕ್ಕೆ, ಆದರೆ ನಾವು ಯಾವಾಗಲೂ ಬೇರೆಯವ್ರ ಮೇಲೆ ಡಿಪೆಂಡಾಗಿ ಅಭ್ಯಾಸ ಆಗಿರೋದ್ರಿಂದ ಒಮ್ಮೆಲೆ ನನಗೇನಾದ್ರೂ 5-6 ಕೆಲಸ ನಾನೊಬ್ಬಳೇ ಮಾಡಬೇಕು ಅಂದಾಗ ಅಯ್ಯೋ ನಾನೇ ಮಾಡಬೇಕಲ್ಲ, ನನ್ನ ಜೊತೆ ಯಾರೂ ಇಲ್ವಲ್ಲ. ನಿಮಗೆ ಮಾಡಲಿಕ್ಕೆ ಶಕ್ತಿ ಉಂಟು, ಆದರೂ ಸಹ ಮನಸ್ಸಿನ ಚಿಂತನೆ ಇಲ್ಲೇನಪ್ಪ ಅಂದರೆ ನನಗೆ ಯಾರೂ ಸಹಾಯ ಮಾಡೋರಿಲ್ಲ ಅಥವಾ ನನಗೇ ಎಲ್ಲ ಕೆಲಸ ಹೇಳ್ತಾ ಇದ್ದಾರೆ, ನಾನು ಒಬ್ಬಳೇ ಮಾಡಬೇಕಲ್ಲ. ಈ ಚಿಂತನೆ ಬಂದ ತಕ್ಷಣವೇ ಮನಸ್ಸು ಧೈರ್ಯವನ್ನು ಕಳ್ಕೊಳ್ಳುತ್ತೆ, ತಾಳ್ಮೆಯನ್ನು ಕಳ್ಕೊಳ್ಳುತ್ತೆ, ಟೆನ್ಷನಲ್ಲಿ ಬರುತ್ತೆ, ಕ್ರೋಧಿತವಾಗಿಬಿಡುತ್ತೆ. ಆಗ ನಾವೇನು ಮಾಡ್ತೀವಿ, ಆ ಕ್ರೋಧ ಮಾಡಿ ಟೆನ್ಷನಲ್ಲಿ ಬರೋಷ್ಟೊತ್ತಿಗೆ ಸಮಯವನ್ನು ನಷ್ಟ ಮಾಡಿಬಿಡ್ತೀವಿ. ಆಗ ಕಷ್ಟಕ್ಕೆ ಸಿಕ್ಕಾಕೊಳ್ತೇವೆ. ಕಷ್ಟ ಇಲ್ಲದೇ ಇದ್ರೂ ಮನಸ್ಸಿಗೆ ಕಷ್ಟ ಆಗ್ತಿದೆಯಲ್ಲ ಇಲ್ಲಿ. ಅದಕ್ಕೆ ಸಮಯ ಮತ್ತು ಚಿಂತನೆಯ ಜೊತೆಗೆ ಯಾಕೆ ಇಲ್ಲಿ ಹೋಲಿಕೆ ಮಾಡಲಾಗುತ್ತೆ ಅಂದರೆ, ನಾವು ಸಮಾಧಾನ ಚಿತ್ತರಾಗಿ ಕೆಲಸ ಮಾಡ್ತಾ ಹೋದಾಗ 10 ಕೆಲಸ ನಾವು ಮಾಡಲಿಕ್ಕೆ ಶಕ್ತರಾಗ್ತೀವಿ. ಬಹಳ ಸತಿ ನೋಡಿ, ಒಂದು ಫ್ಯಾಮ್ಲಿನಲ್ಲಿ ಒಂದು 4 ಜನ ಸದಸ್ಯರಿರ್ತಾರೆ ಅಥವಾ 2-3 ಸೊಸೆಯಂದ್ರು ಇರ್ತಾರೆ. ಇಲ್ಲಿ ಬಹಳ ಒಂದು ಮನೋರಂಜನೆ ಮಾತು ಅಥವಾ ತಮಾಷೆ ಮಾತೇ ಅಂದ್ಕೊಳ್ಳಿ. ಇವಾಗ ಎಲ್ಲರೂ ಸೇರಿ ಕೆಲಸ ಮಾಡಬೇಕು ನಿಜನೇ ಮನೆಯಲ್ಲಿ, ಯಾರಿಗೂ ಯಾವ ಕೆಲಸದ ಹೊರೆ ಅಂತಲ್ಲ, ಎಲ್ಲರೂ ಹಂಚ್ಕೊಂಡಿರ್ತಾರೆ. ಒಂದು ವೇಳೆ ಒಬ್ಬರಿಗೆ ಏನಾದರೂ ಒಂದು ಕೆಲಸ ಜಾಸ್ತಿ ಆಗಿಬಿಟ್ಟಾಗ ಅಲ್ಲಿ ಮನಸ್ಸೇನು ಮಾಡುತ್ತೆ, ಯೋಚನೆ ಮಾಡುತ್ತೆ, ಹೋಲಿಕೆ ಮಾಡುತ್ತೆ. ಸೊ ಅವಾಗ ಅವ್ರು ಏನು ಹೇಳ್ತಾರೆ, ನನಗೇ ಜಾಸ್ತಿ ಕೆಲಸ ಕೊಡಿ, ನನಗೆ ಸಮಯ ಇಲ್ಲ. ಸೊ ಮನಸ್ಸಲ್ಲಿ ಒತ್ತಡ ಬಂದಿದ್ದ ತಕ್ಷಣವೇ ನಾವು ಸಮಯ ಇಲ್ಲ ಅಂತ ನಮ್ಮನ್ನು ನಾವು ವ್ಯಕ್ತ ಮಾಡಿಸ್ಕೊಳ್ತೀವಿ. ಸೊ ಇಲ್ಲಿ ಮನಸ್ಸಿದ್ದರೆ ಮಾರ್ಗ ಅಂದರೆ, ನೀವು ಮನಸ್ಸು ಮಾಡಿ, ನಿಮ್ಮ ಮುಂದೆ ಯಾವುದೊಂದು ದೊಡ್ಡ ಪರಿಸ್ಥಿತಿನೇ ಅಲ್ಲ. ಅದಕ್ಕೆ ಹಿರಿಯರು ಹೇಳ್ತಾರೆ, ಮನಸ್ಸಿದ್ದರೆ ಮಾರ್ಗ ಅಂದರೆ ನೀವೆಂಥ ಕಷ್ಟಕರವಾದಂಥ ಪರಿಸ್ಥಿತಿ ನಿಮ್ಮ ಮುಂದೆ ಬಂದ್ರೂ ಮನಸ್ಸನ್ನು ನೀವು ಸಚ್ಚಿಂತನೆಯಲ್ಲಿ ಇಡ್ತೀರಾ, ಸಕಾರಾತ್ಮಕ ಫೀಲಿಂಗ್ಸಲ್ಲಿ ಇಡ್ತೀರಾ ಅಂದರೆ ನೀವು ಎಲ್ಲ ಕಾರ್ಯವನ್ನು ಸುಗಮವಾಗಿ ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯವಾಗತ್ತೆ. ಸೊ ಇಲ್ಲಿ ಮನಸ್ಸಿನ ಒಂದು ವಿಚಾರಗಳನ್ನು ಹೆಚ್ಚು ಸರಳವಾಗಿ ಇಟ್ಕೊಳ್ಳುವಂಥ ಅಭ್ಯಾಸಿಗಳಾದಾಗ ನಮ್ಮ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳುವಂಥ ಶಕ್ತಿ ನಮ್ಮಲ್ಲಿರುತ್ತೆ. ಭಾಳ ಸತಿ ನೋಡಿ, ಕೆಲಸ ಕಾರ್ಯಗಳಲ್ಲಿ ಇರ್ಬೋದು ಅಥವಾ ವೈಯಕ್ತಿಕ ಜೀವನದಲ್ಲೇ ಇರ್ಬೋದು, ನಾವು ಹೆಚ್ಚು ಸಮಯವನ್ನು ಬೇರೆಯವರ ಜೊತೆ ಹೋಲಿಕೆ ಮಾಡೋದ್ರಲ್ಲಿ ವ್ಯರ್ಥ ಮಾಡಿಬಿಡ್ತೀವಿ. ಅವ್ರು ಮಾಡಿದ್ರೆ ನಾನು ಮಾಡ್ತೀನಿ, ಅವ್ರು ಹೇಳಿದ್ರೆ ನಾನು ಮಾಡ್ತೀನಿ, ನನಗೆ ಯಾತಕ್ಕೆ ಈ ಕೆಲಸ ಕೊಟ್ಟಿದ್ದಾರೆ, ಅವರು ಮಾಡ್ಬೋದಲ್ಲ. ಸೊ ಈ ಒಂದು ಕಂಪ್ಯಾರಿಸನಲ್ಲಿ ನನ್ನಲ್ಲಿರುವಂತಹ ಒಂದು ಶಕ್ತಿಯನ್ನು ನಾನು ಕಾರ್ಯರೂಪದಲ್ಲಿ ತರಲಿಕ್ಕೆ ಅಸಮರ್ಥನಾಗ್ತೀನಿ. ಆಗ
ಈ ಚಿಂತನೆ ನೆಗೆಟಿವ್ ಆಗ್ತಾ 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 ಏನಾಗುತ್ತೆ, ನನ್ನಲ್ಲಿ ಒಂದು ಕ್ರಿಯೇಟಿವಿಟಿ ಟೆಂಡೆನ್ಸಿ ಏನಿದೆ ಅದು ಕಡಿಮೆ ಆಗುತ್ತೆ. ಅಥವಾ ಫಾಲ್ಸ್ ಕಂಪ್ಯಾರಿಸನ್ ಮಾಡ್ತಾ 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 ನನ್ನಲ್ಲಿ ಏನು ಕ್ಷಮತೆ ಇದೆ ಆ ಕ್ಷಮತೆಯನ್ನು ಕಳ್ಕೊಳ್ತೀನಿ. ಆಗ ನಾನು ಬೇಕು ಅಂದ್ರೂ ಮಾಡಲಿಕ್ಕೆ ನನಗೆ ಇಷ್ಟ ಆಗಲ್ಲ. ಸೊ ವ್ಯಾಲ್ಯೂಬಲ್ ಟೈಮ್ನ ನಾವು ವ್ಯರ್ಥವಾಗಿ ಕಳೆದು ಬಿಡ್ತೀವಿ. ಈ ಸಮಯವನ್ನು ಅದು ಯಾರಿಗಾಗಿ ಕಾಯೋದಿಲ್ಲ ಅಂತ ಹೇಳ್ತಾರೆ, ಇದರ ಅರ್ಥ ಏನು? ಜೀವನದ ಒಂದೊಂದು ದಿನ, ಒಂದೊಂದು ಕ್ಷಣ ನೀವು ಆ ಒಂದು ಸಮಯವನ್ನು ಒಳ್ಳೆಯ ಕಾರ್ಯಕ್ಕಾಗಿ ಉಪಯೋಗಿಸಿ ಅಥವಾ ಉಪಯೋಗಿಸ್ದೇ ಇರಿ. ಬಟ್ ಯುವರ್ ಲೈಫ್ ಈಸ್ ಮೂವಿಂಗ್. ಅಂದರೆ ನಿಮ್ಮ ಟೈಮ್ ಪಾಸ್ ಆಗ್ತಾ ಇದೆ. ನೀವು ಸುಮ್ಮನೆ ಕೂತ್ಕೊಂಡು ಇಡೀ ದಿನ ಕೂತ್ಕೊಳ್ಳಿ, ಟಿಲ್ ನೈಟ್ ಆ್ಯಂಡ್ ಡೇ ವಿಲ್ ಮೂವ್ ಅಲ್ವಾ. ಅದಕ್ಕೆ ಸಮಯ ಯಾರಿಗೂ ಕಾಯಲ್ಲ. ಅಂದರೆ ಸಮಯ ಬಂದಾಗ ನಾನು ಮಾಡ್ತೀನಿ ಬಿಡ್ರಿ ಅಂತ ಕೆಲವರು ಹೇಳ್ತಾರೆ. ಹಾಗಲ್ಲ, ಸಮಯ ನಮ್ಮ ಹತ್ರನೇ ಇದೆ, ನಾವೇ ಸಮಯವನ್ನು ಬಳಸ್ಕೊಳ್ಬೇಕಷ್ಟೇ. ಸಮಯ ಎನ್ನುವಂಥದ್ದು ಯಾರಿಗೂ ಕಾಯಲ್ಲ. ಅಂದರೆ ನಮ್ಮ ಒಂದು ಜೀವನ ಯಾತ್ರೆಯಲ್ಲಿ ಒಂದು ಸೈಕಲ್ ಆಫ್ ಟೈಮ್ ಅಂತ ಹೇಳ್ತೀವಿ. ಜೀವನ ಯಾತ್ರೆಯಲ್ಲಿ ಕಾಲಚಕ್ರ ಅಂತೀವಿ. ಸೊ ವೈಯಕ್ತಿಕ ಕಾಲಚಕ್ರ ಅಂದರೆ ಮಗುವಿನಿಂದ ಯುವಿಂದ ವೃದ್ಧ, ಇದೊಂದು ಲೈಫ್ ಸೈಕಲ್. ಈ ಲೈಫ್ ಸೈಕಲಲ್ಲಿ ನನ್ನ ಒಂದು ಗುರಿ ಏನಿರಬೇಕು, ಇಷ್ಟು ಸಮಯ ಏನಿದೆ. ಇವಾಗ ಮನುಷ್ಯನ ಒಂದು ಸರಾಸರಿ ಜೀವನದ ಒಂದು ಆಯುಷನ್ನು 60 to 70 ಇಯರ್ಸ್ ಅಂತ ಇಟ್ಕೊಳ್ಳೋಣ, ಓಕೆನಾ. ಈ 60 to 70 ಇಯರ್ಸ್ ಒಳಗಡೆ ನನಗೊಂದು ಗುರಿ ಇರಬೇಕು. ಇಷ್ಟು ಸಮಯ ಭಗವಂತ ನನಗೆ ಈ ಜನ್ಮದಲ್ಲಿ ಕೊಟ್ಟಿದ್ದಾನೆ ಅಂದರೆ ನಾನು ಏನು ಅಚೀವ್ ಮಾಡಬೇಕು, ಅದನ್ನು ಹೇಗೆ ಅಚೀವ್ ಮಾಡಬೇಕು. ಇದು ಸಿಕ್ಕಿಲ್ಲ ಅಂದರೆ ನಾನು ನೆಕ್ಸ್ಟು ಯಾವ ರೀತಿ ನಾನು ಮುಂದುವರಿಲಿಕ್ಕೆ ನನ್ನ ಯೋಜನೆ ಮಾಡ್ಕೋಬೇಕು. ಇದಕ್ಕೆ ಹೇಳುತ್ತೆ ಫೋಕಸಿಂಗ್ ಅವರ್ ಏಮ್ ವಿತ್ ಎ ಟೈಮ್ ಬೌಂಡ್ ಅಂತಾರೆ. ಟೈಮ್ ಬೌಂಡ್ ಇದರಲ್ಲಿ ನೋಡಿ, ನಾವು ಹಿಂದೆ ಚರ್ಚೆ ಮಾಡಿದಂತೆ ಮನುಷ್ಯನಿಗೆ ಅನೇಕ ಗುರಿಗಳಿರ್ತದೆ. ಈಗ ಲೈಫ್ ಈಸ್ ಸಕ್ಸಸ್ಫುಲ್ ಮಾಡ್ಕೋಬೇಕು, ನಮ್ಮ ಜೀವನ ಸಫಲವಾಗಿ ಮಾಡ್ಕೋಬೇಕು ಅಂದರೆ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಗುರಿ ಇರ್ತದೆ. ವೈಯಕ್ತಿಕ ಒಂದು ಗುರಿ, ಫ್ಯಾಮಿಲಿಗೆ ಒಂದು ಗುರಿ ಇರ್ತದೆ, ಪ್ರೊಫೆಷ್ನಲ್ಗೆ ಒಂದು ಗುರಿ ಇರ್ತದೆ. ಬಟ್ ಅಲ್ಟಿಮೇಟ್ಲಿ ನನ್ನ ಒಂದು ಜೀವನದ ಪ್ರತಿಯೊಂದು ಕ್ಷಣ ಸಫಲ ಆಗಬೇಕು ಅಂದರೆ ನಾನು ವ್ಯರ್ಥ ಮಾತುಗಳಿಂದ ದೂರ ಇರಬೇಕು, ವ್ಯರ್ಥ ಸಂಘದಿಂದ ದೂರ ಇರಬೇಕು, ವ್ಯರ್ಥವಾದಂಥ ವಿಚಾರಗಳಿಂದ ದೂರ ಇರಬೇಕು. ಯಾಕೆ ಅಂದರೆ ನನ್ನ ಸಮಯಕ್ಕೆ ನಾನು ಅಷ್ಟು ಬೆಲೆ ಕೊಡಬೇಕು. ಬಹಳ ಜನಗಳಿಗೆ ತಮ್ಮ ಜೀವನದ ಬೆಲೆಯೇ ಗೊತ್ತಿಲ್ಲದೆ ಇದ್ದಾಗ ಸಮಯವನ್ನು ಹೇಗೆ ನಾನು ಶ್ರೇಷ್ಠ ರೂಪದಲ್ಲಿ ನಾನು ಸಂಪಾದಿಸ್ಕೋಬೇಕು. ಈಗ ಒಂದು ವಿದ್ಯಾರ್ಥಿ ಜೀವನ ಇದೆ. ಒಂದು ವಿದ್ಯಾರ್ಥಿ ಜೀವನದಲ್ಲಿ ಅವನಿಗೆ ಎಷ್ಟು ಸಮಯ ಕೊಡ್ತಾನೆ? ಒಂದು ಕಾಲೇಜಲ್ಲಿ ಜಾಯಿನ್ ಆದಾಗ ಒಂದು 5 ಇಯರ್ಸ್ ಟೈಮ್. ಆ 5 ಇಯರ್ಸ್ ಒಳಗಡೆ 5 ವರ್ಷದಲ್ಲಿ ಅವನು ಒಂದು ಡಿಗ್ರಿಯನ್ನು ಪಾಸ್ ಮಾಡಬೇಕು. ಆ 5 ವರ್ಷದ ಸಮಯದಲ್ಲಿ ಅವನು ಪ್ರತಿ ವರ್ಷದಲ್ಲಿ ಕೆಲವು ಜ್ಞಾನವನ್ನು ಸಂಪಾದಿಸಬೇಕು. ಆ ವಿದ್ಯಾರ್ಥಿಗೆ ಗುರಿ ಏನಿರಬೇಕು ಅಂದರೆ, ನನಗೆ ಭಗವಂತ ಈ ಸ್ಟೂಡೆಂಟ್ ಲೈಫಲ್ಲಿ 5 ವರ್ಷ ಸಮಯ ಕೊಟ್ಟಿದ್ದಾನೆ, ಅದರಲ್ಲಿ ನಾನು ಈ ಜ್ಞಾನವನ್ನು ಸಂಪಾದಿಸಿ ಈ ಡಿಗ್ರಿಯನ್ನು ಪಡಿಬೇಕು. ಹಾಗೆ ಅದಕ್ಕಿಂತ ದೊಡ್ಡದಾಗಿ ಯೋಚನೆ ಮಾಡಿದಾಗ ಜೀವನ ಯಾತ್ರೆಯಲ್ಲಿ ಭಗವಂತ ನನಗೆ 50 ವರ್ಷ ಕೊಟ್ಟಿದ್ದಾನ, 60 ವರ್ಷ ಕೊಟ್ಟಿದ್ದಾನ, 70 ವರ್ಷ ಕೊಟ್ಟಿದ್ದಾನ, ಈ ಸಮಯದ ಕಾಲಚಕ್ರದ ಒಳಗಡೆ ನಾನು ಯಾವ ಜ್ಞಾನವನ್ನು ಸಂಪಾದಿಸಬೇಕು, ಯಾವ ಕಾರ್ಯವನ್ನು ಮಾಡಿ ಗುರಿಯನ್ನು ಮುಟ್ಟಬೇಕು ಅನ್ನೋದು ಒಂದು ನಿರ್ದಿಷ್ಟ ಯೋಜನೆಯನ್ನು ಮಾಡ್ಕೋಬೇಕು. ಅದು ಇಲ್ಲದೇ ಇದ್ದಾಗ ಏನಾಗುತ್ತೆ, ನನಗಾಗಿ ಸಮಯ ಕಾಯೋದಿಲ್ಲ, ಸಮಯ ಅನ್ನೋದು ಮುಗ್ದೇ ಹೋಗುತ್ತೆ. ಅದಕ್ಕೆ ಇಲ್ಲಿ ಈಶ್ವರೀಯ ಜ್ಞಾನದಲ್ಲಿ ಭಗವಾನ್ ವಾಚ ಏನಪ್ಪ ಅಂತಂದರೆ, ನೀವು ಏನೇ ಶುಭ ಸಂಕಲ್ಪ ಮಾಡ್ತೀರಾ, ಶುಭ ಕಾರ್ಯವನ್ನು ಮಾಡಬೇಕಂತೀರಾ, ತಕ್ಷಣ ಮಾಡಿ. ನಾಳೆ ಅನ್ನುವಂಥದ್ದನ್ನು ಇವತ್ತೇ ಮಾಡಿ, ಇವತ್ತನ್ನೋದನ್ನು ಈಗಲೇ ಮಾಡಿ. ಕಾರಣ ಏನಂತಂದರೆ, ಸಮಯ ಮುಂದೆ ಹೊರಟೋಗುತ್ತೆ, ನೀವು ಅಂದ್ಕೊಂಡಿದ್ದನ್ನು ನೀವು ಮಾಡಲಿಕ್ಕೆ ಆಗದೇ ಇರ್ಬೋದು. ಆಗ ಕೊನೆಯಲ್ಲಿ ನಿಮಗೆ ಪಶ್ಚಾತ್ತಾಪ ಆಗುತ್ತೆ, ನಾನು ಇದು ಅಂದ್ಕೊಂಡಿದ್ದೆ, ಮಾಡಿಬಿಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಹೇಳಿ. ಸೊ ಶುಭ ಸಂಕಲ್ಪ ಯಾವುದು ಮಾಡಬೇಕಾಗತ್ತೆ ಅದನ್ನು ಇಮಿಡಿಯೇಟಾಗಿ ಮಾಡಿದಾಗ ನನಗೆ ರಿಟರ್ನ್ ಖುಷಿ ಸಿಗುತ್ತೆ. ಆ ಖುಷಿಯ ಖಜಾನೆ ನಾನು ಆಗಲೇ ಜೀವನದಲ್ಲಿ ಅನುಭವ ಮಾಡ್ಬೋದು. ಇಲ್ಲಾಂದರೆ ಭಾಳ ಜನ ನೋಡಿ ಈ ರೀತಿಯೂ ಹೇಳ್ತಾರೆ, ನಾನು ಜೀವನದಲ್ಲಿ ಏನೇನೋ ಅಂದ್ಕೊಂಡಿದ್ದೆ, ಇದು ಮಾಡಬೇಕು ಅದು ಮಾಡಬೇಕು, ಕೊನೆಗೆ ಏನೂ ಮಾಡೋಕ್ಕಾಗಿಲ್ಲ ರೀ, ನಮ್ಮ ಜೀವನ ಹೀಗೇ ಕಳೆದೋಯ್ತು ಅಂದರೆ ಅರ್ಥೇನು, ಸಮಯವನ್ನು ನಾವು ಸುಮ್ಮನೆ ಕಳೆದುಬಿಟ್ವಿ ಅಂತ ಹೇಳ್ತಾರೆ. ಸೊ ಅದು ಆಗಬಾರ್ದು. ಈ ಮನುಷ್ಯನ ಜೀವನಕ್ಕೂ ಮತ್ತು ಮನುಷ್ಯನ ಕರ್ಮಗಳಿಗೆ ಹತ್ತಿರ ಸಂಬಂಧವಿದೆಯೇ? ಹೇಗೆ? ಮನುಷ್ಯನ ಚಿಂತನೆಗೆ. ಸೊ ಈಗ ನೋಡಿ, ಸಮಯ ಮತ್ತು ಚಿಂತನೆಗೆ ಹೇಗೆ ಸಂಬಂಧ ಇದೆಯೋ ಹಾಗೆ ಚಿಂತನೆಗೂ ಕರ್ಮಕ್ಕೂ ಸಂಬಂಧ ಇದೆ. ಜೀವನ ಸಫಲ ಆಯಿತು ಅಂದರೆ ಜೀವನದಲ್ಲಿ ಏನೋ ಶ್ರೇಷ್ಠ ಕರ್ಮ ನೀವು ಮಾಡಿದಾಗ ನಿಮ್ಮದು ಸಫಲತೆ ಅನುಭವ ಆಗುತ್ತೆ. ಜೀವನದಲ್ಲಿ ಸಮಯಕ್ಕೆ ಬೆಲೆ ಇದೆ. ಸಮಯವನ್ನು ಸದುಪಯೋಗ ಮಾಡಬೇಕಂದ್ರೆ ಚಿಂತನೆ ನೀವು ಮಾಡ್ತಾ ಹೋಗಬೇಕು.
ತಾನಾಗಿ ತಾನು ಏನು ಮಾಡೋಕ್ಕಾಗಲ್ಲ. ನಾವು ಯೋಚನೆ ಮಾಡ್ಕೊಬೇಕು, ನಾನು ಇದು ಮಾಡಬೇಕು ಅಂಥೇಳಿ. ಆ ಮಾಡಬೇಕನ್ನೋ ಶುಭ ಸಂಕಲ್ಪ ಬಂದಾಗ ತನ್ನಿಂದ ತಾನೇ ಅನೇಕ ಸಹಯೋಗ ಅನ್ನೋದು ಅವಶ್ಯವಾಗಿ ಸಿಗುತ್ತೆ. ಯಾಕೆ ಅಂತಂದರೆ ಕರ್ಮ ಎನ್ನುವಂಥದ್ದು ಮನುಷ್ಯ ಹುಟ್ಟಿದಾಗಿಂದ ಮಾಡ್ತಾ ಬರ್ತಾನೆ. ಪ್ರತಿಯೊಂದು ಮನುಷ್ಯನಿಗೆ ಕರ್ಮ ಅಂದರೆ ಸಾಧಾರಣ ಕರ್ಮ, ಕೂತ್ಕೊಳ್ಳೋದು, ತಿನ್ನೋದು, ಇದೆಲ್ಲ ಕರ್ಮನೇ. ಆದರೆ ನಿರ್ದಿಷ್ಟವಾದ ಕರ್ಮ ಮಾಡಬೇಕಂದ್ರೆ ಅದಕ್ಕೆ ಯೋಜನೆ ಬೇಕು. ಒಂದು ವ್ಯಕ್ತಿ ಒಂದು ಪ್ರೊಫೆಷನ್ನ ಆರಿಸ್ಕೊಳ್ತಾನೆ ಅಂದರೆ ಅವನು ಯೋಚನೆ ಮಾಡ್ತಾನೆ, ಅಲ್ಲಿ ಚಿಂತನೆಗೆ ಬೆಲೆ ಇದೆ. ಯಾವುದೇ ಒಂದು ಕರ್ಮವನ್ನು ಮಾಡಬೇಕಾದಾಗ ಸಮಯದ ಅನುಗುಣವಾಗಿ ಮಾಡಿದರೆ ಮಾತ್ರ ಅವನಿಗೆ ಸದಾ ಸತ್ಫಲ ಸಿಗತ್ತೆ. ಈಗ ಒಂದು ವ್ಯಾಪಾರನೇ ಮಾಡ್ತೀವಿ ಅಂದ್ಕೊಳ್ಳಿ, ಸಮಯಕ್ಕೆ ತಕ್ಕಂತೆ ಮಾಡಬೇಕು. ಈಗ ಒಂದು ಫ್ರೂಟ್ ವ್ಯಾಪಾರ ಮಾಡಬೇಕು ಅಂತಂದಾಗ ಆ ಫ್ರೂಟ್ ಸೀಸನಲ್ಲಿ ನೀವು ಅದಕ್ಕೆ ಕೈ ಹಾಕಬೇಕು. ಆ ಸೀಸನ್ ಇಲ್ಲದೆ ಇರಬೇಕಾದ್ರೆ ನಾನು ಫ್ರೂಟ್ ವ್ಯಾಪಾರ ಮಾಡ್ತೀನಿ ಅಂತಂದಾಗ ಅದು ನಿಷ್ಪ್ರಯೋಜನ ಆಗ್ಬೋದು. ಹಾಗೆ ಮನುಷ್ಯನ ಚಿಂತನೆಗೂ ಸಮಯಕ್ಕೂ ಮತ್ತು ಕರ್ಮಕ್ಕೂ ಮೂರಕ್ಕೂ ಸಂಬಂಧ ಇದೆ. ಸೊ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ನಾವು ಈ ಸಮಯವನ್ನು ಇನ್ನಷ್ಟು ಆಳವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಸೃಷ್ಟಿಯ ಕಾಲಚಕ್ರದ ಸಮಯ ಅಂದರೆ ವೈಯಕ್ತಿಕ ಕಾಲಚಕ್ರವನ್ನು ಅರ್ಥ ಮಾಡ್ಕೊಂಡ್ವಿ. ಅದರ ಜೊತೆಯಲ್ಲಿ ನಾವು ಈಗ ಅರ್ಥ ಮಾಡ್ಕೋಬೇಕು ಸೃಷ್ಟಿಯ ಕಾಲಚಕ್ರ. ಸಮಯದ ಅನುಸಾರ ನಮ್ಮ ಕರ್ಮವನ್ನು ಶ್ರೇಷ್ಠ ಮಾಡಿಕೊಳ್ಳುವಂಥದ್ದು ಅತ್ಯಂತ ಶ್ರೇಷ್ಠ ಬುದ್ಧಿವಂತಿಕೆ. ಸೊ ವರ್ತಮಾನ ಸಮಯದಲ್ಲಿ ಕಾಲಚಕ್ರದ ಅನುಸಾರ ಕೃತಯುಗ, ತ್ರೇತ, ದ್ವಾಪರ, ಕಲಿಯುಗ ಈ 4 ಯುಗಗಳು ಸಹ ಮುಗಿದಿವೆ. ಈಗ ಕಲಿಯುಗದ ಪರಿವರ್ತನೆಯ ಸಮಯ ಅಂತ ಹೇಳ್ಬೋದು. ಅಂದರೆ ಮನುಷ್ಯನ ಒಂದು ಉತ್ಥಾನದ ಸ್ಥಿತಿಯಿಂದ ಪತನದ ಕಡೆ ಬಂದಿದ್ದಾನೆ, ಪತನದಿಂದ ಪುನಃ ಅವನು ಉತ್ಥಾನದ ಕಡೆ ಹೋಗಬೇಕು. ಅಂದರೆ ಮನುಷ್ಯನ ಒಂದು ಜೀವನ ಯಾವ ಒಂದು ಶ್ರೇಷ್ಠ ಸ್ಥಿತಿಯಲ್ಲಿತ್ತು ಸತ್ಯುಗದಲ್ಲಿ, ಅಂದರೆ ದೇವತಾ ಯುಗದಲ್ಲಿ ದೇವರ ಸಮಾನ, ದೇವತೆಗಳ ಸಮಾನ ಅವನ ಗುಣಗಳಿರ್ತಾ ಇತ್ತು. ಈಗ ಕ್ರಮೇಣ ತನ್ನ ಪರಿವರ್ತನೆಯಿಂದ ನಾವು ವರ್ತಮಾನ ಸಮಯದಲ್ಲಿ ನೋಡ್ತೇವೆ ಮನುಷ್ಯನ ಜೀವನದಲ್ಲಿ ಅನೇಕ ಆಸುರಿ ವೃತ್ತಿಗಳು, ಆಸುರಿ ಗುಣಗಳು ಹೆಚ್ಚಾಗಿ ಕಾಣ್ತಾ ಇದೆ. ಆದರೆ ಭಗವಂತನ ಒಂದು ಈಶ್ವರೀಯ ಜ್ಞಾನದ ಅನುಸಾರ ವರ್ತಮಾನ ಸಮಯದ ಒಂದು ಅರಿವೇನಪ್ಪ ಅಂದರೆ ಇದು ಕಾಲಚಕ್ರದ ಪರಿವರ್ತನೆಯ ಸಮಯ. ಅಂದರೆ ಅಜ್ಞಾನದ ಕತ್ತಲೆಯ ಸಮಯದಿಂದ ನಾವು ಬೆಳಕಿನತ್ತ ಹೋಗೋ ಸಮಯ, ಆಸುರಿ ಪ್ರವೃತ್ತಿಗಳಿಂದ ದೈವಿ ಪ್ರವೃತ್ತಿಗಳ ಕಡೆ ಹೋಗುವಂಥ ಸಮಯ. ಈ ಸಮಯವನ್ನು ಅರಿತಾಗ ನಮ್ಮ ಕರ್ಮದಲ್ಲಿ ಪರಿವರ್ತನೆ ಬರುತ್ತೆ. ಕರ್ಮದಲ್ಲಿ ಪರಿವರ್ತನೆ ತಗೊಂಡು ಬರ್ತಾ ಇದ್ದಂಗೆ ಸಮಯವನ್ನು ನಾವು ಪರಿವರ್ತನೆ ಮಾಡ್ಬೋದು. ಹಾಗಾಗಿ ಕರ್ಮದ ಪರಿವರ್ತನೆಯಿಂದ ಸಮಯ ಪರಿವರ್ತನೆ ಮಾಡಬೇಕಾಗತ್ತೆ, ಸಮಯದ ಅರಿವಿನಿಂದ ಕರ್ಮದಲ್ಲಿ ಪರಿವರ್ತನೆ ತರಬೇಕಾಗತ್ತೆ. ಈಗ ಮನುಷ್ಯನ ಜೀವನದಲ್ಲಿ ಪ್ರೀತಿ, ವಿಶ್ವಾಸ, ಕಾಮನೆಗಳು ಇವೆಲ್ಲ ಅಗತ್ಯ ಇರುತ್ತೆ. ಅದಕ್ಕೂ ಈ ಸಮಯಕ್ಕೂ ಹತ್ತಿರ ಸಂಬಂಧಗಳಿವೆ. ಮನುಷ್ಯನ ಇಚ್ಛೆಗಳಿಗೂ ಸಮಯಕ್ಕೂ ಸಂಬಂಧ ಇದೆಯೇ ಅಂತಂದರೆ ನೋಡಿ, ಮನುಷ್ಯನ ಜೀವನ ತನ್ನ ಚಿಂತನೆಯ ಆಧಾರದ ಮೇಲೆ ಇರುತ್ತೆ ಅಲ್ವಾ. ಮನುಷ್ಯನಲ್ಲಿ ಸಮಯದ ಅನುಸಾರ ತನ್ನಲ್ಲಿ ಇಚ್ಛೆಗಳು ಉತ್ಪನ್ನ ಆಗುತ್ತೆ ಅಂತಂದರೆ ವರ್ತಮಾನ ಸಮಯದಲ್ಲಿ ನಾವೇನು ಹೇಳ್ತೀವಿ, ಇಚ್ಛೆಗಳು ಎನ್ನುವಂಥದ್ದು ಸತ್ ಇಚ್ಛೆಗಳಿರಬೇಕು, ಶ್ರೇಷ್ಠ ಇಚ್ಛೆಗಳಿರಬೇಕು. ಈಗ ಕಾಮನೆಗಳಿರುತ್ತೆ. ಇವಾಗ ಕಾಮನೆ ಇಲ್ಲದೆ ಮನುಷ್ಯ ಜೀವನ ನಡೆಸಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಇಚ್ಛೆ ಎನ್ನುವುದು ಒಂದು ಶಕ್ತಿ, ಅದು ಮೋಟಿವೇಟ್ ಮಾಡುತ್ತೆ ಅಂತ ಹೇಳ್ತೀವಿ. ಆದರೆ ಸಮಯಕ್ಕೆ ಅನುಗುಣವಾಗಿ ನಾನು ಯಾವ ಇಚ್ಛೆಯನ್ನು ಇಟ್ಕೊಳ್ಬೇಕು. ಇವಾಗ ಹಿಮಾಲಯ ಪರ್ವತ ಇದೆ, ನಾನು ಎಲ್ಲನೂ ಒಂದೇ ಸತಿ ಹಿಮಾಲಯ ಪರ್ವತ ಹತ್ತೀನಿ ಅಂದರೆ ಸಾಧ್ಯ ಆಗಲ್ಲ. ಇವತ್ತು ನಾನು ಒಂದು ಹೆಜ್ಜೆ ಮುಂದೆ ಹೋಗುವಂಥ ಸಂಕಲ್ಪ ಮಾಡಿದ್ರೆ 10 ಹೆಜ್ಜೆ ಮುಂದೆ ಹೋಗಲಿಕ್ಕೆ ನನಗೆ ಶಕ್ತಿ ಸಿಗುತ್ತೆ. ಹಾಗಾಗಿ ವರ್ತಮಾನ ಸಮಯದಲ್ಲಿ ಭಗವಂತನ ಸಂದೇಶ ಆಗಿದೆ, ನಮ್ಮ ಇಚ್ಛೆ ನಮ್ಮ ಆತ್ಮವನ್ನು ಶ್ರೇಷ್ಠ ಮಾಡಿಕೊಳ್ಳುವಂಥ ಹಾದಿಯಲ್ಲಿ ಹೋಗಬೇಕು. ಯಾಕೆಂದರೆ ಈ ಕಾಲಚಕ್ರದ ಸಮಯದ ಅರಿವಿನ ಆಧಾರದ ಮೇಲೆ ವರ್ತಮಾನ ಎನ್ನುವಂಥದ್ದು ಮಹಾನ್ ಪರಿವರ್ತನೆಯ ಸಮಯ. ಇದು ಒಂದು ಸಮಯದ ಅರಿವು. ಒಂದು 24 ಗಂಟೆಯ ಕಾಲಚಕ್ರ, ಇನ್ನೊಂದು ನಮ್ಮ ಜೀವನದ ಕಾಲಚಕ್ರ, ಮೂರನೇದು ಅರಿತುಕೊಳ್ಬೇಕು ಅಂತಂದರೆ ಈ ಸೃಷ್ಟಿಯ ಒಂದು ಕಾಲಚಕ್ರ. ಸೊ ಈ ಸೃಷ್ಟಿಯ ಕಾಲಚಕ್ರದ ಅರಿವು ಯಾತಕ್ಕೆ ಬೇಕು ಅಂದರೆ ವಾಟ್ ಟೈಮ್ ವಿ ಆರ್ ಪಾಸಿಂಗ್. ಉದಾಹರಣೆಗೆ ನೋಡಿ, ರಾತ್ರಿ ಹೊತ್ತು ನಾವು ಮಲ್ಕೊಳ್ಬೇಕು, ಪ್ರಕೃತಿಯ ಧರ್ಮ ಅಲ್ವೇ. ನಾವು ರಾತ್ರಿ ಅನ್ನೋದು ಮರೆತು ಬಿಟ್ಟು ರಾತ್ರಿ ಎಲ್ಲ ಜಾಗರಣೆ ಮಾಡಿಬಿಟ್ಟು ಬೆಳಿಗ್ಗೆ ನಿದ್ದೆ ಮಾಡ್ತೀವಿ ಅಂದಾಗ ಅವಾಗ ಏನಾಗುತ್ತೆ, ಅದರ ಒಂದು ಪರಿಣಾಮ ದುಷ್ಪರಿಣಾಮ ಆಗುತ್ತೆ ಅಲ್ವೇ. ಮೈಕೈ ನೋವು ಬರುತ್ತೆ, ನಿದ್ದೆ ಸರಿಯಾಗಿ ಹೋಗೋದಿಲ್ಲ, ಅಥವಾ ಪ್ರಕೃತಿಯ ವಿರುದ್ಧವಾಗಿ ನಾವು ಹೋಗುವ ಕಾರಣದಿಂದ ನಮ್ಮಲ್ಲಿ ಅನೇಕ ಅನಾಹುತಗಳು ಆಗುತ್ತೆ. ಹಾಗೆ
ಈ ಸೃಷ್ಟಿಯ ಕಾಲಚಕ್ರದ ಸಮಯದ ಅರಿವಿನ ಅನುಸಾರವಾಗಿ ಪರಮಾತ್ಮ ನಮಗೆ ಈ ಸಂದೇಶ ಕೊಡ್ತಾನೆ. ಮಕ್ಕಳೇ, ಈಗ ನೀವು ಪವಿತ್ರರಾಗುವಂಥ ಸಮಯ, ಶುದ್ಧ ಆತ್ಮರಾಗುವಂಥ ಸಮಯ, ನೀವು ಶ್ರೇಷ್ಠ ಕರ್ಮ ಮಾಡಿ ಭವಿಷ್ಯದಲ್ಲಿ ಸತ್ಯಯುಗ ಅಂದರೆ ಶ್ರೇಷ್ಠ ದೇವತಾ ಯುಗಕ್ಕೆ ಹೋಗುವಂಥ ಸಮಯ. ಈ ಸಮಯದ ಅರಿವಿಲ್ಲದೆ ಇದ್ದಾಗ ನಮ್ಮನ್ನು ನಾವು ಪರಿವರ್ತನೆ ಮಾಡ್ಕೊಳ್ಳೋಕ್ಕಾಗಲ್ಲ, ನಮ್ಮ ಕರ್ಮಗಳಲ್ಲಿ ಪರಿವರ್ತನೆ ತರಲಿಕ್ಕೆ ಆಗೋದಿಲ್ಲ. ಭಾಳ ಸತಿ ನಾವು ಹೇಳ್ತೇವೆ, ಬನ್ನಿ ಈಶ್ವರ್ಯ ಜ್ಞಾನ ತಗೊಳ್ಳಿ, ನಿಮ್ಮ ಜೀವನ ಶ್ರೇಷ್ಠ ಮಾಡ್ಕೊಳ್ಳಿ ಅಂದರೆ ಈ ಕೆಲಸ ಇದೆ, ಆ ಕೆಲಸ ಇದೆ, ನಮಗೆ ಸಮಯನೇ ಇಲ್ಲ. ಯಾಕೆ? ಈಗಿನ ಸಮಯದ ಅರಿವಿಲ್ಲ. ಸಮಯ ಇಲ್ಲ ಅಂತ ಯಾರು ಹೇಳ್ತಾರೆ ಅಂದರೆ ಈ ಮಹಾನ್ ಪರಿವರ್ತನೆ ಸಮಯದ ಅರಿವಿಲ್ಲದೆ ಇರುವ. ಆದರೆ ಈ ಜೀವನನೇ ಈಗ ಸಮಯದ ಒಂದು ಅಂತ್ಯದಲ್ಲಿದೆ. ಸೃಷ್ಟಿಯೇ ಈಗ ಕಲಿಯುಗದ ಸೃಷ್ಟಿಯೇ ಸಮಯದ ಅಂತಿಮ ಅಂಚಿನಲ್ಲಿದೆ. ಇದು ಯಾರಿಗೆ ಅರಿವಿರ್ತದೆ ಅವರೇನು ಮಾಡ್ತಾರೆ? ಬೇಗ ಬೇಗ ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಮುಂದೆ ಬರ್ತಾರೆ. ಇದಕ್ಕೆ ಉದಾಹರಣೆ ಹೇಳ್ತೀನಿ. ಈಗ ಯಾವುದಾದ್ರೂ ಒಂದು ವಿಶೇಷವಾದಂಥ ಲಾಟ್ರಿ ಅನೌನ್ಸ್ ಮಾಡ್ತಾರೆ, ಓಕೆನಾ? ಒಂದು ಸಮಯ ನಿಗದಿ ಇಟ್ಕೊಂಡಿರ್ತಾರೆ. ಈ ಸಮಯದ ಒಳಗಡೆ ಯಾರು ಬರ್ತಾರೋ ಅವ್ರಿಗೆಲ್ಲರಿಗೂ ಪ್ರೈಸ್ ಸಿಗುತ್ತೆ ಅಂತ. ಯಾರಿಗೆ ಆ ಒಂದು ಸಮಯದ ಅರಿವಿದೆ, ನಿರ್ದಿಷ್ಟ ಸಮಯದ ಅರಿವಿದೆ, ಅವರೇನು ಮಾಡ್ತಾರೆ? ಬೇಗ ಬೇಗ ಹೋಗಿ ಪ್ರಾಪ್ತಿ ತಗೊಳ್ತಾರೆ. ಸಮಯನೇ ಗೊತ್ತಿಲ್ಲದೆ ಇದ್ದಾಗ, ಅರಿವಿಲ್ಲದೆ ಇದ್ದಾಗ ಇವತ್ತು ಹೋಗೋಣ ನಾಳೆ ಹೋಗೋಣ ಅಂತ ಹೇಳಿ ಹೋಗ್ತಾರೆ. ಆದರೆ ಅಷ್ಟೊತ್ತಿಗೆ ಅಲ್ಲಿ ಬಾಗಿಲಾಕ್ಬಿಟ್ಟಿರುತ್ತೆ, ಟೈಮ್ ಈಸ್ ಓವರ್ ಅಂತ ಹೇಳ್ತಾರೆ, ಕ್ಲೋಸ್ ಅಂತ ಹಾಕ್ತಾರೆ. ಆವಾಗ ಹೋಗಿದ್ದು ನಿಜನೇ, ಆದರೆ ಆ ಒಂದು ಪ್ರಯತ್ನ ಏನಾಯಿತು? ಪ್ರಾಪ್ತಿ ಇಲ್ಲ. ಯಾಕೆಂದರೆ ಸಮಯದ ನಂತರ ಹೋದರು. ಸೊ ಹಾಗೆ ಈ ಒಂದು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಪರಮಾತ್ಮ ಸಂದೇಶ ಕೊಡುವಂತಹ ಒಂದು ದಿವ್ಯ ಸಂದೇಶ ಏನಪ್ಪ ಅಂದರೆ, ವರ್ತಮಾನ ಸಮಯದ ಅರಿವು ಎಲ್ಲ ಮನುಷ್ಯಾತ್ಮರಿಗೆ ಬೇಕು. ಇದು ಕಲಿಯುಗದ ಮಹಾನ್ ಪರಿವರ್ತನೆಯ ಸಮಯ. ನಾವೆಲ್ಲರೂ ಸಹ ನಮ್ಮ ಚರಿತ್ರೆಯನ್ನು ಶ್ರೇಷ್ಠ ಮಾಡ್ಕೋಬೇಕು, ನಮ್ಮ ಆತ್ಮವನ್ನು ಶ್ರೇಷ್ಠ ಮಾಡ್ಕೋಬೇಕು, ಶುದ್ಧ ಆತ್ಮಗಳನ್ನಾಗಿ ಮಾಡ್ಕೋಬೇಕು. ಇದರಿಂದ ಏನಾಗುತ್ತೆ ಅಂದರೆ ವಿಶ್ವ ಪರಿವರ್ತನೆ ಆಗುತ್ತೆ. ಸೊ ಇದಕ್ಕೆ ಇನ್ನೊಂದು ರೂಪದಲ್ಲಿ ನಾವು ಹೇಳಬೇಕು ಅಂತಂದರೆ ದ ಟೈಮ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ತೀವಿ, ಓಕೆನಾ? ಈಗ ಇಡೀ ದಿನ ಮತ್ತು ರಾತ್ರಿಯ ಒಂದು ಕಾಲಚಕ್ರದಲ್ಲಿ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಮತ್ತು ರಾತ್ರಿ, ಇದು ಮೇಲಿಂದ ಕೆಳಗಡೆ ಬರುವಂಥ ಚಕ್ರ. ರಾತ್ರಿಯಿಂದ ಬೆಳಗ್ಗೆ ಆಗುತ್ತಲ್ಲ, ಅದು ಮಹಾನ್ ಪರಿವರ್ತನೆ. ಹಾಗೆ ಈ ಸೃಷ್ಟಿಯ ಕಾಲಚಕ್ರದ ಸಮಯದಲ್ಲೂ ಸತ್ಯಯುಗ, ತ್ರೇತ, ದ್ವಾಪರ, ಕಲಿಯುಗ ಇದು ಆಟೋಮೆಟಿಕ್ಕಾಗಿ ಆಗ್ತಾ ಬಂದಿದೆ. ಇದನ್ನು ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಅಂತ ಹೋಲಿಕೆ ಮಾಡಿದ್ದೀವಿ. ಆದರೆ ಈ ಕಲಿಯುಗದ ರಾತ್ರಿಯಿಂದ ಪುನಃ ಸತ್ಯಯುಗದ ಬೆಳಕಾಗುತ್ತಲ್ಲ, ಈ ಮಧ್ಯೆ ಇರುವಂಥ ಸಮಯದ ಅರಿವು ಏನಾಗಿದೆ, ಇದಕ್ಕೆ ಟೈಮ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಅಂತೀವಿ. ಮೋಸ್ಟ್ ಅಸ್ಪೀಷಿಯಸ್ ಟೈಮ್ ಅಂತಲೂ ಹೇಳಲಾಗುತ್ತೆ. ಅದು ಈಗ ನಡೀತಾ ಇದೆ. ಸೊ ಹೀಗಾಗಿ ಈ ಸಮಯಕ್ಕೂ ನಮ್ಮ ಚಿಂತನೆಗೂ ನಮ್ಮ ಕರ್ಮಕ್ಕೂ ಬಹಳಷ್ಟು ನಿಕಟವಾದ ಸಮಯ ಇದೆ. ಹಾಗಾಗಿ ಆತ್ಮೀಯರೇ, ನಾವು ನೀವು ಎಲ್ಲರೂ ಸಹ ನಮ್ಮ ಜೀವನದ ಅಮೂಲ್ಯ ಸಮಯವನ್ನು ಶ್ರೇಷ್ಠ ಮಾಡಿಕೊಳ್ಳೋಣ, ಶ್ರೇಷ್ಠ ಕಾರ್ಯದಲ್ಲಿ ತೊಡಗಿಸಿಕೊಳ್ಳೋಣ. ಅದಷ್ಟೇ ಅಲ್ಲ, ಪರಮಾತ್ಮನ ದಿವ್ಯ ಸಂದೇಶವನ್ನು ಪಡೆದು ನಮ್ಮನ್ನು ನಾವು ಶ್ರೇಷ್ಠ ಸತ್ಯುಗ ಸೃಷ್ಟಿಗೆ ಯೋಗ್ಯರನ್ನಾಗಿ ಮಾಡಲಿಕ್ಕೆ ವರ್ತಮಾನ ಸಮಯದಲ್ಲಿ ಪರಮಾತ್ಮ ಈಶ್ವರಿಯ ಜ್ಞಾನ ಹಾಗೂ ರಾಜಯೋಗವನ್ನು ಕಲಿಸ್ತಾ ಇದ್ದಾರೆ. ಹಾಗಾಗಿ ತಮ್ಮೆಲ್ಲರಿಗೂ ಈಶ್ವರಿಯ ನಿಮಂತ್ರಣ. ಒಮ್ಮೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಟ್ಟು ಈಶ್ವರಿಯ ಜ್ಞಾನವನ್ನು ಪಡೆಯಿರಿ. ತಮ್ಮ ಜೀವನವನ್ನು ಅಮೂಲ್ಯ ಜೀವನವನ್ನಾಗಿ ಪರಿವರ್ತಿಸಿಕೊಳ್ಳಿ. ಈ ಒಂದು ಸಮಯದ ಬಗ್ಗೆ ಬಹಳಷ್ಟು ವಿಚಾರಣೆ ಮಾಡಿ ನಿಮ್ಮ ಸಮಯವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರ. ಧನ್ಯವಾದಗಳು ಅಕ್ಕನವರೇ. ವೀಕ್ಷಕರೇ, ಈ ಒಂದು ಸಮಯದ ವಿಷಯವಾಗಿ ಬಹಳಷ್ಟು ಚೆನ್ನಾಗಿ ನಮಗೆ ತಿಳಿಸಿದ್ದಾರೆ. ಈ ಸಮಯವು ಎಷ್ಟು ನಮಗೆ ಅಮೂಲ್ಯವಾದದ್ದು ಎಂಬುದರ ಬಗ್ಗೆ ನಮಗೆ ಅರಿವಾಗಿದೆ. ಹಾಗಾಗಿ ಈ ಒಂದು ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ನಮಸ್ತೆ. ನಿತ್ಯ ಶಾಂತಿ.